ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ರಾಜಧಾನಿ ಬೆಂಗಳೂರಿನಲ್ಲಿ ನಿನ್ನೆಯಿಂದ ಜಾತಿ ಗಣತಿ ಸಮೀಕ್ಷೆ ಶುರುವಾಗಿದೆ. ಆದರೆ ಮೊದಲ ದಿನವೇ ಸಾಲು ಸಾಲು ಎಡವಟ್ಟುಗಳೂ ಆಗಿದೆ. ಕುರಿ ಕೋಳಿ ಬಗ್ಗೆ ಕೇಳಿದ್ದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಗರಂ ಆಗಿದ್ದು ಬಿಜೆಪಿಯವರು ಕೂಡ ಕೆಂಡ ಕಾರ್ತಿದ್ದಾರೆ. ಜಾತಿ ಗಣತಿ 108 ಪ್ರಶ್ನೆ, ಹಲವಾರು ಸಮಸ್ಯೆ. ಸೆಪ್ಟೆಂಬರ್ 22ರಿಂದ ಶುರುವಾದ ಜಾತಿ ಗಣತಿ ಗೊಂದಲ, ಗದ್ದಲ, ಗುದ್ದಾಟದ ಜೊತೆಯಲ್ಲೇ ನಡೆಯುತ್ತಿದೆ. ರಾಜ್ಯಾದ್ಯಂತ ಶುರುವಾಗಿರೋ ಜಾತಿ ಸಮೀಕ್ಷೆ ಬೆಂಗಳೂರಿನಲ್ಲ ಶುರುವಾಗಿದೆ. ಬೆಂಗಳೂರಿನಲ್ಲಿ ಫೀಲ್ಡ್ಗಿಳಿದ ಜಾತಿ ಗಣತಿದಾರರು ಡಿಸಿಎಂ ಮನೆಗೆ ಎಂಟ್ರಿ ಕೊಟ್ಟಿದ್ರು. ಗಣತಿದಾರರು ಕೇಳಿದ ಪ್ರಶ್ನೆಗಳಿಗೆ ಸ್ವತಃ ರಾಜ್ಯದ ಉಪಮುಖ್ಯಮಂತ್ರಿಗಳೇ ಸುಸ್ತಾಗಿ ಹೋದ್ರು. ಗ್ರೇಟರ್ ಬೆಂಗಳೂರಿನಲ್ಲಿ ಗೊಂದಲದಿಂದಲೇ ಶುರುವಾಯಿತು ಜಾತಿ ಗಣತಿ. ಸಮೀಕ್ಷೆಯ ಪ್ರಶ್ನೆಗಳನ್ನು ನೋಡಿ ಸಾಕಾಗಿ ಹೋದ ಡಿಸಿಎಂ ಡಿಕೆ. ಟೂ ಮಚ್ ಕ್ವಶನ್ಸ್ ಎಂದ ಡಿಕೆ, ಮಾನ ಮರ್ಯಾದೆ ತೆಗೆದ್ರು ಎಂದ ಅಶೋಕ್. ಧರ್ಮ ಜಾತಿ ಆಪ್ಷನ್ ಸೇ ಧರ್ಮ ಬೇರೆ ಜಾತಿ ಸರ್ ಗೌಡ ಒಕ್ಕಲಿಗ ಜಾತಿ ಪ್ರಮಾಣ ಪತ್ರ ಪಡೆದಿದ್ದೀರಾ ಸರ್? ಇದು ಜಾತಿ ಗಣತಿಗೆ ಬಂದವರು ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ನಡೆಸಿದ ಸಂಭಾಷಣೆ. ಬೆಂಗಳೂರಲ್ಲಿ ಜಾತಿ ಗಣತಿ ಆರಂಭವಾಗಿದೆ. ಸದಾಶಿವನಗರದಲ್ಲಿರೋ ಡಿಕೆ ನಿವಾಸಕ್ಕೆ ಆಗಮಿಸಿದ ಅಧಿಕಾರಿಗಳು ಡಿಕೆ ಶಿವಕುಮಾರ್ರಿಂದ ಹಲವು ಮಾಹಿತಿ ಪಡೆದರು. ಕ್ವಶನ್ಸ್ ಕೇಳ್ರಪ್ಪ ಎಂದ ಡಿಕೆ ಫುಲ್ ಜೋಶ್ನಲ್ಲಿ ಸಮೀಕ್ಷೆಗೆ ಕೂತ್ರು. ಡಿಕೆ ಹೀಗೆ ಹೇಳ್ತಿದ್ದಂತೆ ಗಣತಿದಾರರು ನಿಧಾನವಾಗಿ ಒಂದೊಂದೇ ಪ್ರಶ್ನೆಗಳ ಬಾಣ ಬಿಟ್ರು. ಅದು ಹೇಗಿತ್ತು ನೋಡಿ. ಜನ್ಮ ಜಿಲ್ಲೆ ಸರ್, ಮಾತೃಭಾಷೆ ಸರ್, ಮ್ಯಾರೇಜ್, ವಿವಾಹ ಆದ ಸಮಯದಲ್ಲಿ ತನ್ನ ವಯಸ್ಸು ಸರ್, ಸರ್ಕಾರದಲ್ಲಿ ಪಡೆದಂತ ಉದ್ಯೋಗ ಸೌಲಭ್ಯಗಳು, ಮೀಸಲಾತಿಗೆ ಯಾವ ಸೌಲಭ್ಯಗಳನ್ನು ಪಡ್ಕೊಂಡಿಲ್ಲ, ನಿಮ್ಮ ಕುಟುಂಬದ ಕುಲ ಕಸುಬು ಯಾವುದು, ವೈಯಕ್ತಿಕ ವಾರ್ಷಿಕ ಆದಾಯ ಸರ್, ಲಾಸ್ಟಿಗೆ ಆದಾಯ 12 ಲಕ್ಷ ಮೇಲ್ಪಟ್ಟಂತೆ ಲಾಸ್ಟ್ ಇದೆ ಸರ್. 12 lakhs, more than 12 lakhs. ಇಷ್ಟೇ ಅಲ್ಲ, ಇನ್ಕಮ್ ಟ್ಯಾಕ್ಸ್ ದೊಡ್ಡ ಸ್ಲ್ಯಾಬ್ ಹಾಕೊಳ್ಳಿ ಎಂದ ಡಿಕೆ. ರಾಜಕೀಯ ಪ್ರಾತಿನಿಧ್ಯ ಮಂತ್ರಿ ಅಂತ ಬರೆಯುವಂತೆ ಹೇಳಿದ್ರು. ಆ ಆಪ್ಷನ್ ಇಲ್ಲ ಸರ್ ಅಂತ ಸಮೀಕ್ಷೆದಾರರು ಹೇಳಿದ್ರು. ಹಿಂದೂ ಧರ್ಮ ಜಾತಿ ಒಕ್ಕಲಿಗ ಎಂದು ಬರೆಸಿದ ಡಿಕೆ. ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರೆಸಿದ ಡಿಕೆ ಜಾತಿ ಒಕ್ಕಲಿಗ ಅಂತ ಬರೆದುಕೊಳ್ಳಿ ಅಂದ್ರು. ಧರ್ಮ ಜಾತಿ ಆಪ್ಷನ್ ಸೇ ಧರ್ಮ ಬೇರೆ ಜಾತಿ ಸರ್ ಯಾವ ವರ್ಗಕ್ಕೆ ಒಕ್ಕಲಿಗ ಗೌಡ ಒಕ್ಕಲಿಗ ಎಸ್ ಒಕ್ಕಲಿಗ ಉಪಜಾತಿ ಜಾತಿ ಪ್ರಮಾಣ ಪತ್ರ ಪಡೆದಿದ್ದೀರಾ ಸರ್? ಇನ್ನು ಇದೇ ಗಣತಿದಾರರು ಮತ್ತೊಬ್ಬ ಅಧಿಕಾರಿ ಬಳಿ ಮಾತಾಡ್ತಿದ್ದಾಗ ಅವನು ಅಸಿಸ್ಟೆಂಟಾ, ನೀನೇ ಕೇಳೋ ಪ್ರಶ್ನೆನಾ ಅಂತ ಗರಂ ಆದ್ರು. ಕೋಳಿ ಎಷ್ಟಿದೆ ಅಂತ ಕೇಳಬೇಡಿ, ಜನರಿಗೆ ತಾಳ್ಮೆ ಇರಲ್ಲ. ಗಣತಿದಾರರಿಗೆ ಡಿಕೆ ಪಾಠ. ಇಷ್ಟೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಸುಸ್ತಾದ ಡಿಕೆ ಶಿವಕುಮಾರ್ ಪ್ರಶ್ನೆಗಳನ್ನ ಪರಿಶೀಲಿಸಿ ಟೂ ಮಚ್ ಕ್ವಶನ್ಸ್ ಅಂದ್ರು. ಜನರಿಗೆ ತಾಳ್ಮೆ ಇರಲ್ಲ, ಹೆಚ್ಚು ಪ್ರಶ್ನೆ ಕೇಳಬೇಡಿ, ಕೋಳಿ ಚಿನ್ನ ಕೇಳಿ ಒತ್ತಡ ಹಾಕಬೇಡಿ ಅಂತ ಸಲಹೆ ಕೊಟ್ರು. ನಾನೇ ಹೇಳಿಲ್ಲ, ಇವೆಲ್ಲ ನಾನು ಕೇಳಬೇಡಪ್ಪ ಅಂತ ಉದ್ಭವಿಸುವುದಿಲ್ಲ ಅಂತ ಹೇಳಿ, ನಾನು ಕೊಡುವುದಿಲ್ಲ ಅಂತ ಹೇಳಿ, ಅಷ್ಟೇ. ಏನು ಕೊಡಬೇಕೋ ಅಷ್ಟು ಮಾತ್ರ ಹೇಳಿ. ಅವ್ರಿಗೂ ನಾನು ಹೇಳಿದ್ದೇನೆ, ಇವೆಲ್ಲ ಸುಮ್ಮನೆ ಬೆಂಗಳೂರು ನಗರದಲ್ಲಿ ಮಾಡಬೇಕಾದ್ರೆ ಸೂಕ್ಷ್ಮತೆಯಿಂದ ಇರಬೇಕು ಅಂತ. ಕೋಳಿ ಎಷ್ಟಿದೆ, ಚಿನ್ನ ಎಷ್ಟಿದೆ, ಮೇಕೆ ಎಷ್ಟಿದೆ, ಅವೆಲ್ಲ ಕೇಳ್ಕೊಂಡು ಕೂತ್ಕೊಂಡ್ರೆ ಹಳ್ಳಿಲಿ ಯಾರಿಗೂ ಪೇಷನ್ಸ್ ಇರುತ್ತೆ. ನನಗೆ ಕೇಳ್ತಾವ್ರೆ, ಇಲ್ಲಿ ನಾನು ಕೋಳಿ ಸಾಕೊಂಡಿದ್ದೀನ, ಇಲ್ಲಿ ಮೂರನೇ ಬೇರೆ ವಿಚಾರ. ಉದ್ಭವಿಸುವುದಿಲ್ಲ ಅಂತ ಹೇಳಿ, ನಾನು ಕೊಡುವುದಿಲ್ಲ ಅಂತ ಹೇಳಿ, ಅಷ್ಟೇ. ಏನು ಕೊಡಬೇಕೋ ಅಷ್ಟು ಮಾತ್ರ ಹೇಳಿ. ಪ್ರಶ್ನೆಗಳು ಹೆಚ್ಚಾಗಿವೆ. ಟೂ ಮಚ್ ಕ್ವಶನ್ಸ್ ಎಂದ ಡಿಕೆ ಮಾತಿಗೆ ಕುಟುಕಿದ ಆರ್ ಅಶೋಕ್. ಪ್ರಶ್ನೆ ತಯಾರು ಮಾಡಿದವರ ಬಳಿಯೇ ಉತ್ತರಿಸಲು ಆಗಿಲ್ಲ. ಸರ್ಕಾರದ ಭಾಗವಾಗಿರೋ ಡಿಕೆಯವರೇ ಸರ್ಕಾರದ ಮಾನ ಮರ್ಯಾದೆ ತೆಗೆದಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು. ಇವತ್ತು ಡಿಕೆ ಶಿವಕುಮಾರ್ ಅವರು ಸರ್ಕಾರದ ಮಾನ ಮರ್ಯಾದೆ ಎಲ್ಲ ತೆಗೆದಾಕಿದ್ದಾರೆ. ಯಾಕಂದ್ರೆ ಅವರು ಸರ್ಕಾರದ ಭಾಗ. ಅವರೇ ಮಾಡಿದ್ದ ಕ್ವಶನ್ ಅಲ್ಲಿ ಅವ್ರ ಕೈಲಿ ಆನ್ಸರ್ ಮಾಡಕ್ಕಾಗಲ್ಲ ಅಂದ್ರೆ ಈ ಸರ್ಕಾರ ಎಷ್ಟು
ಎಷ್ಟು ಗಬ್ಬೆದ್ದೋಗಿದೆ, ಈ ಸರ್ಕಾರ ಎಷ್ಟು ವರ್ಸ್ಟು ಅನ್ನೋದನ್ನ ಇದರಿಂದ ಸ್ಪಷ್ಟ ಆಗ್ತದೆ. ಬೆಂಗಳೂರಿನಲ್ಲಿ ಮೊದಲ ದಿನವೇ ಜಾತಿ ಗಣತಿಗೆ ವಿಘ್ನ. ಬೆಂಗಳೂರಿನಲ್ಲಿ ಸಮೀಕ್ಷೆ ಆರಂಭವಾಗಿದ್ದು ಮಲ್ಲೇಶ್ವರಂನಲ್ಲಿ ಗಣತಿದಾರರು ರೊಚ್ಚಿಗೆದ್ದಿದ್ರು. ನಮ್ಮ ಮನೆ ಒಂದ್ ಕಡೆ ಇದೆ, ಕಚೇರಿ ಒಂದ್ ಕಡೆ ಇದೆ, ಸರ್ವೆ ಮಾಡಲು 20 ಕಿಲೋಮೀಟರ್ ದೂರದ ವಾರ್ಡ್ಗೆ ನಿಯೋಜನೆ ಮಾಡಿದ್ದಾರೆ. ಅಲ್ಲಿಗೆ ಹೋಗುವಷ್ಟರಲ್ಲೇ 1 ಗಂಟೆಯಾಗುತ್ತೆ. ಮಧ್ಯಾಹ್ನದವರೆಗೂ ಡ್ಯೂಟಿ ಮುಗಿಸಿ ಮಧ್ಯಾಹ್ನದ ನಂತರ ಹೇಗೆ ಹೋಗೋದು ಅಂತ ಆಕ್ರೋಶ ಹೊರಹಾಕಿದ್ರು. 1-2 ದಿನ ಸರಿಪಡಿಸ್ತೀವಿ ಅಂತ GBA ಅಧಿಕಾರಿಗಳು ಹೇಳಿದ್ರು. ಇವತ್ತು ಬಂದು ನಿಮ್ಮ ಹತ್ರ ರಿಪೋರ್ಟ್ ಆಗಿರ್ತೀವಿ ಅಷ್ಟೇ ಅಂತ ಹೇಳಿ ಒಂದು ರಿಕ್ವೆಸ್ಟ್ ಲೆಟರ್ ಕೊಟ್ಟು ಅವರಿಂದ ಒಂದು ರಿಸೀವ್ ತಗೊಂಡು ನಾವು ಇನ್ನೊಂದು 2 ಡೇಸ್ ವೇಟ್ ಮಾಡೋಣ. ಇನ್ನು ನನಗೆ ಕಣ್ಣೇ ಕಾಣಿಸ್ತಿಲ್ಲ ಸರ್, ಇವರು ಮನವಿ ಮಾಡಿದ್ರು ಸಮೀಕ್ಷೆಗೆ ನಿಯೋಜಿಸಿದ್ದಾರೆ ಅಂತ ರವಿಕುಮಾರ್ ಅನ್ನೋ ಸರ್ಕಾರಿ ನೌಕರರು ಅಳಲು ತೋಡಿಕೊಂಡ್ರು. ನಾನು ಮೊನ್ನೆ 29ಗೆ ಬಂದು ರಿಕ್ವೆಸ್ಟ್ ಕೊಟ್ಟಿದ್ದೀನಿ, ಲೆಟರ್ ಸಮೇತ ಕೊಟ್ಟಿದ್ದೀನಿ, ಆರ್ಡರ್ ಕಾಪಿ ಸಮೇತ ಕೊಟ್ಟಿದ್ದೀನಿ. ನಾನು ಸಂಪೂರ್ಣ ಅಂಧ ವ್ಯಕ್ತಿ, ನಾನು 100%. ನನಗೊಂಚೂರು ಕೂಡ ಕಣ್ಣು ಕಾಣೋದಿಲ್ಲ. ನಿಮ್ಮ ಕಣ್ಣಿಗೆ ನೋಡಿದ್ರೆ ಗೊತ್ತಾಗುತ್ತೆ ನನ್ನ ಕಣ್ಣುಗಳು ಹೇಗೆ ಅಂತೇಳಿ. ಹೀಗೆ ವಿಶೇಷ ಚೇತನ ನೌಕರರನ್ನ ಬಳಸಿಕೊಂಡಿರೋದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಕ್ರೋಶ ಹೊರಹಾಕಿದ್ದಾರೆ. ವಿವೇಚನಾ ರಹಿತ ಆಡಳಿತ ವ್ಯವಸ್ಥೆಯಿಂದ ವಿಶೇಷ ಚೇತನ ನೌಕರರು ಸಂಕಷ್ಟಕ್ಕೆ ಸಿಲುಕಿರೋದು ನಿಜಕ್ಕೂ ನೋವಿನ ಸಂಗತಿ ಎಂದಿದ್ದಾರೆ. ಒಟ್ಟಾರೆ ಡಿಕೆ ಮನೆಯೋ ಸೇರಿದಂತೆ ಬೆಂಗಳೂರಿನಲ್ಲಿ ಮೊದಲ ದಿನದ ಗಣತಿ ಮುಗಿದಿದೆ. ಈರಣ್ಣ ಹಾಗೂ ಶಾಂತಮೂರ್ತಿ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು. ಇನ್ನು ಬೆಂಗಳೂರಿನಲ್ಲಿ ಹೇಗೆ ನಡೀತಾ ಇದೆ ಈ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅನ್ನೋದರ ಕಡೆಗೆ ಗಮನ ಕೊಡೋದಾದ್ರೆ, ನಿನ್ನೆ GBA ವ್ಯಾಪ್ತಿಯಲ್ಲಿ ಸುಮಾರು 22,141 ಮನೆಗಳ ಸಮೀಕ್ಷೆ ಮುಕ್ತಾಯ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. 5 ಪಾಲಿಕೆಗಳಿದೆಯಲ್ಲ ಈಗ ಸದ್ಯ GBA ವ್ಯಾಪ್ತಿಯಲ್ಲಿ 5 ಪಾಲಿಕೆಗಳ 22,141 ಮನೆಗಳ ಸರ್ವೆ ಕಾರ್ಯ ಆಗಿದೆ. ಪ್ರತಿ ಪಾಲಿಕೆ ಸಮೀಕ್ಷೆ ಮಾಹಿತಿಯನ್ನು ಸದ್ಯ GBA ಪ್ರಕಟಿಸ್ತಾ ಇದೆ ಕೂಡ. ಕೇಂದ್ರ ನಗರ ಪಾಲಿಕೆ 2,822, ಪೂರ್ವ ನಗರ ಪಾಲಿಕೆ 3,105 ಮನೆಗಳು, ಉತ್ತರ ನಗರ ಪಾಲಿಕೆ 5,987, ಪಶ್ಚಿಮ ನಗರ ಪಾಲಿಕೆ 7,082, ದಕ್ಷಿಣ ನಗರ ಪಾಲಿಕೆಯ 3,145. ಹೀಗೆ ಒಟ್ಟು 22,141 ಮನೆಗಳ ಸರ್ವೆ ಕಾರ್ಯ ಆಗಿದೆ. ಇದರಲ್ಲಿ ಹೈಯೆಸ್ಟ್ ಅಂತ ಅಂದರೆ ಪಶ್ಚಿಮಕ್ಕೆ ಸಂಬಂಧಪಟ್ಟ ಹಾಗಿನ ನಗರ ಪಾಲಿಕೆ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ ಅನ್ನುವಂಥದ್ದು ನೋಡ್ತಾ ಇದ್ದೀವಿ ನಾವಿಲ್ಲಿ, ಅಥವಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನಿನ್ನೆ ಸುಮಾರು 7,000ಕ್ಕೂ ಅಧಿಕ ಮನೆಗಳ ಸರ್ವೆ ಕಾರ್ಯ ಮಾಡಿದ್ದಾರೆ.